ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಹಬ್ಬ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ. ಇವತ್ತು ಬಂದು ನಾನು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಸಂಕ್ರಾಂತಿ ಸ್ಪೆಷಲ್ ಅಂತ. ಇವತ್ತು ನನ್ನ ತಮ್ಮ ಬೇರೆ ಬರ್ತಾನೆ ಊರಿಂದ. ಎಲ್ಲ ಕೆಲಸ ಮುಗ್ದಿದೆ, ಇನ್ನು ಪೂಜೆ ಒಂದು ಆಗಿಲ್ಲ. ಪೂಜೆ ಒಂದು ಮಾಡಿಬಿಟ್ಟು ಅಡುಗೆ ಎಲ್ಲ ಮಾಡಿದ್ದೀನಿ. ಇವತ್ತು ನಾವು ಸಂಕ್ರಾಂತಿ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿರುತ್ತೆ ನೋಡಿ. ಇದು ಬಂದು ಸಂಕ್ರಾಂತಿಗೆ ಮುಂಚೆ ದಿನ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಸ್ವಲ್ಪ ಶಾಪಿಂಗ್ ಹೋಗಿದ್ವಿ, ಏನೋ ತೊಗೊಬರ್ಬೇಕಿತ್ತು ಪೂಜೆಗೆ, ಅದಕ್ಕೋಸ್ಕರ ಶಾಪಿಂಗ್ ಹೋದ್ವಿ. ನನಗೊಂದು ಫ್ರೂಟ್ಸ್ ಬೇಕಾಗಿತ್ತು, ಆದರೆ ಅದು ಬಿಗ್ ಮಾರ್ಕೆಟ್ಗೆ ಹೋದೆ. ಬಿಗ್ ಮಾರ್ಕೆಟಲ್ಲಿ ಸಿಗಲಿಲ್ಲ. ಮತ್ತು ಅಲ್ಲಿ ಸಿಗಲಿಲ್ಲ ಅಂತ ರಿಟರ್ನ್ ವಿಲೇಜ್ ಮಾರ್ಟ್ ಅಂತ ಇದೆ, ಅಲ್ಲಿಗೆ ಹೋದರೆ ಅಲ್ಲಿ ಸಿಕ್ತು ನನಗೆ. ಅದನ್ನೇನು ಬೋರೆ ಹಣ್ಣು ಅಂತಾನೆ ಏನೋ ಅಂತಾರೆ ಗೆಸದು, ನನಗಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ನೀವು ಅದು ಏನು ಫ್ರೂಟ್ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ನೋಡೋಣ, ನಿಮಗೆ ಗೊತ್ತಿದ್ರೆ. ಅಲ್ಲಿ ನಮಗೆ ಸಂಕ್ರಾಂತಿಗೆ ನಾನು ಆಲ್ರೆಡಿ ಎಲ್ಲ ಶಾಪಿಂಗ್ ಮಾಡಿದ್ದೆ, ಏನೂ ಬೇಕಾಗಿರಲಿಲ್ಲ. ನಾನು ಅದು ಬೋರೆ ಹಣ್ಣುಗೋಸ್ಕರನೇ ಹೋಗಿದ್ದೆ. ಅದು ಬೋರೆ ಹಣ್ಣು ಏನಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಮತ್ತು ಐಸ್ ಕ್ರೀಮು ನಮ್ಮ ಹಸ್ಬೆಂಡ್ ಏನಾದರೂ ತಿನ್ನೋಕ್ಕೆ ತಗೋ ಅಂತ ಬಲವಂತ ಮಾಡ್ತಾಯಿದ್ರು. ನನಗೇನು ತಿನ್ನಬೇಕು ಅಂತಲೂ ಅನ್ನಿಸ್ತಾ ಇರಲಿಲ್ಲ. ಒಂದೇ ಒಂದು ಐಸ್ ಕ್ರೀಮ್ ತೊಗೊಂಡು ಮತ್ತು ಅಲ್ಲಿ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದುಬಿಟ್ವಿ ನಾವು. ರಾತ್ರಿ ಆಗೋಗಿತ್ತು ಮನೆಗೆ ಬರೋಷ್ಟರಲ್ಲಿ. ಬಂದುಬಿಟ್ವಿ ಮನೆಗೆ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಹಬ್ಬಕ್ಕೆ ಅಡುಗೆ ಮಾಡಿ ಬಿಸಿ ಪಲಾವ್ ಮಾಡಿದ್ದೀನಿ. ಇನ್ನು ಹೆಂಗೆ ಹೋಗ್ತಾ ಇದೆ ಪಲಾವು. ಇನ್ನೂ ಯಾರೂ ಊಟ ಮಾಡಿಲ್ಲ. ಹಬ್ಬದ ಅಡುಗೆ ಪಲಾವ್ ಮಾಡಿದ್ದೀನಿ. ಇಲ್ಲಿ ಮೊಸರು ಬಜ್ಜಿ ಮಾಡಿದ್ದೀನಿ. ಇದು ಪೊಂಗಲ್ ಮಾಡಿ ಇಟ್ಟಿದ್ದೀನಿ, ಇನ್ನೂ ಪೊಂಗಲ್ ಆಗ್ತಾ ಇದೆ. ಇದು ಬಂದು ಕ್ಯಾರೆಟ್ ಹಲ್ವಾ. ನನ್ನ ತಮ್ಮನಿಗೆ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟ. ಅದಕ್ಕೆ ಅವನು ಇವತ್ತು ಬರ್ತಾ ಇದ್ದಾನೆ, ಅದಕ್ಕೆ ಅವನಿಗೆ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ. ಇಲ್ಲಿ ಬಂದು ಸ್ಪೆಷಲ್ಲು ಕಡಲೆಕಾಯಿ, ಅವರೆಕಾಯಿ, ಗೆಣಸು ಎಲ್ಲ ಬೇಯಿಸಿಟ್ಟಿದ್ದೀನಿ. ಇಲ್ಲಿ ಬಂದು ಹೆಸರು ಬೇಳೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಿದ್ದೀವಿ. ಇನ್ನೇನು ಬೇಳೆ ಹಾಕಿ ಕಲಸಿದ್ರೆ ಹೆಸರು ಬೇಳೆನೂ ರೆಡಿ. ಹಬ್ಬದ ಊಟ ರೆಡಿ ಆಗಿದೆ. ಏನಂದರೆ ನಾನು ಇನ್ಸ್ಟಾದಲ್ಲೂ ಮತ್ತು ವಾಟ್ಸಪ್ಪಲ್ಲಿ ಒಂದು ನನ್ನ ಮಗಳಿಗೆ ಪೂಜೆ ಮಾಡಿದ್ದು ವಿಡಿಯೋ ಹಾಕಿದ್ದೆ. ತುಂಬ ಜನ ಅಂದರೆ ತುಂಬ ಜನ ಕೇಳ್ತಿದ್ರಿ, ಅದು ಏನಕ್ಕೆ ಮಾಡಿದ್ದು, ಯಾಕೆ ಇದೇನಕ್ಕೆ ಈ ಥರ ಮಾಡಿದ್ರಿ ಅಂತೆಲ್ಲನೂ. ಎಲ್ಲರಿಗೂ ಕಾಡ್ತಾ ಇರೋವಂತಹ ಕಟ್ಟ ಕಡೆಯ ಪ್ರಶ್ನೆ, ಇದು ಏನಕ್ಕೆ ಮಾಡಿದ್ದು ಅಂತ. ಯಾರಿಗೂ ಗೊತ್ತಿಲ್ವಂತೆ. ಇದು ನನಗೂ ಗೊತ್ತಿರಲಿಲ್ಲ. ನನಗೂ ಯಾರೋ ಒಬ್ಬರು ನನ್ನ ಫ್ರೆಂಡು ರೀಲ್ಸ್ ಶೇರ್ ಮಾಡಿದ್ಲು, ಅದರಲ್ಲಿ ಇತ್ತು ಈ ಥರ ಮಾಡೋದು. ನಾನು ಅದನ್ನು ನೋಡಿಕೊಂಡು ನಾನು ಟ್ರೈ ಮಾಡಿದ್ದೀನಿ. ಅದು ಏನಕ್ಕೆ ಮಾಡ್ತಾರೆ ಅಂತಂದರೆ, ಪೂಜೆ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ 12 ವರ್ಷ ಮಕ್ಕಳಿರ್ತಾರಲ್ವ, ಅಂಥ ಮಕ್ಕಳಿಗೆ ಈ ಥರ ಒಂದು 5 ಥರ ತಟ್ಟೆ ಇಟ್ಟು ಮುಂದೆ ಮತ್ತು ತುಪ್ಪದ ದೀಪ ಅಂಟಿಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅಕ್ಷತೆ ಕಾಳು ರೆಡಿ ಮಾಡಿಕೊಂಡು ನೋಡಿ, ಈ ಥರ ಮಗುಗೆ ಒಂದು ಬಟ್ಟೆ ಆಗಲಿ ಚಾಪೆ ಆಗಲಿ ಹಾಕಿ ಅದ್ರ ಮೇಲೆ ಅಕ್ಷತೆ ಕಾಳು ಹಾಕಿ ಮಗುನ ಅದ್ರ ಮೇಲೆ ಕೂರಿಸಿ ಕುಂಕುಮ ಇಟ್ಟು ಹೂವು ಮುಡಿಸ್ಬೇಕು. ಗಂಡು ಮಗು ಆದರೆ ಬರೀ ಕುಂಕುಮ ಇಟ್ಟರೆ ಸಾಕು. ಆ ಥರ ಇಟ್ಟು ತಟ್ಟೆನ 5 ತಟ್ಟೆ ಇಟ್ಟಿದ್ವಲ್ಲ ಅದನ್ನು ಮುಕ್ಕಿಸ್ಬೇಕು. ಮುಗಿಸ್ಬಿಟ್ಟು ಆಮೇಲೆ ನಾವು ಒಂದು ಸೇರ ಏನದು ಚಟಾಕ್ ಏನೋ ಹೇಳ್ತಾರಲ್ಲ, ಸೇರು ಪಾವು ಚಟಾಕ್ ಅಂತ, ಆ ಥರದ್ದು ಏನಾದರೂ ಇದ್ದರೆ ಅದರಲ್ಲೇ ಹಾಕ್ಬೋದು. ಆ ಥರದ್ದು ಏನೂ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಸ್ಟೀಲ್ ಚಂಬು ಗ್ಲಾಸ ಇರುತ್ತಲ್ವ, ಆ ಥರದ್ದು ಯೂಸ್ ಮಾಡ್ಬೋದು. ನಮ್ಮ ಮನೇಲಿ ಅವೆಲ್ಲ ಏನೂ ಇರಲಿಲ್ಲ. ನಾನು ಒಂದು ಸ್ಟೀಲ್ ಗ್ಲಾಸ್ ತೊಗೊಂಡಿದ್ದೀನಿ. ಗ್ಲಾಸ್ ತೊಗೊಂಡು ಬೋರೆ ಹಣ್ಣು ಮತ್ತು ಕಬ್ಬಿನ ಚೂರು, ಎಳ್ಳು ಬೆಲ್ಲ ಮತ್ತು ಕಾಯಿನು ಅಕ್ಷತೆ ಎಲ್ಲ ಹಾಕ್ಬಿಟ್ಟು ಅದನ್ನು ಮಗು ತಲೆ ಮೇಲೆ ಸುರಿಬೇಕು. ಈ ಥರ ನಾವು 3 ಸತಿ ಮಾಡಬೇಕು. 3 ಸತಿ ಮಾಡಿಬಿಟ್ಟು ಅವರಿಗೆ ಆರತಿ ತೆಗಿಬೇಕು. ಆರತಿ ತೆಗೆದ್ರೆ ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಅದೇನು ಶ್ರೇಯಸ್ಸು ಯಶಸ್ಸು ಎಲ್ಲ ಸಿಗುತ್ತೆ ಅಂತಾರೆ. ಮತ್ತು ಮಕ್ಕಳು ತುಂಬ ಹಠ ಮಾಡ್ತಾ ಇರ್ತಾರಲ್ವ, ಅಂಥದ್ದೆಲ್ಲ ಬಿಟ್ಟು ಅವರು ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ನನಗೆ ಒಂದು ರೀಲ್ಸ್ ಈ ಥರ ಶೇರ್ ಮಾಡಿದ್ರಲ್ಲ, ಇದು ಸಂಕ್ರಾಂತಿಗೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ಸರಿ ಅಂತೇಳ್ಬಿಟ್ಟು ನಾನು ಅದನ್ನು ಮಾಡಿದ್ದೀನಿ. ತುಂಬ ಜನ ತುಂಬ ಥರ ಕಾಮೆಂಟ್ಸ್ ಮಾಡಿದ್ದೀರಾ. ಒಬ್ಬೊಬ್ರಂತೂ ಬೇರೆ ಬೇರೆ ಥರನೇ ಕಾಮೆಂಟ್ಸ್ ಮಾಡಿದ್ದಾರೆ. ಆ ಥರ ಎಲ್ಲ ಏನೂ ಇಲ್ಲ.
ಕ್ಲಾರಿಟಿ ತಗೊಳ್ಳಿ. ಇದು ಸಂಕ್ರಾಂತಿಗೆ ಈ ತರ ಮಕ್ಳಿಗೆ ಗಂಡು ಮಕ್ಳಿಗೂ ಮಾಡ್ಬೋದು, ಹೆಣ್ಮಕ್ಳಿಗೂ ಮಾಡ್ಬೋದು. ಈ ತರ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು, ಅದರಿಂದ ನಾನು ಮಾಡಿದ್ದೀನಿ ಅಷ್ಟೇ. ಓಕೆ, ನಿಮಗೆಲ್ಲ ಗೊತ್ತಾಗಿದೆ ಅನ್ಕೊಂತೀನಿ ಇವಾಗ ನಾನು ಏನಕ್ಕೆ ಈ ಥರ ಮಾಡಿದೆ ಅಂತೇಳ್ಬಿಟ್ಟು. ತುಂಬ ಜನ ಏನಕ್ಕೆ ಮಾಡಿದ್ದು ಅಂತ ಕಾಮೆಂಟ್ಸ್ ಮಾಡ್ತಾನೆ ಇದ್ರಿ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ಇದು ಹಬ್ಬದ ದಿನ ಫುಲ್ಲು ಹಿಂಗೆ ಪೂಜೆ ಮಾಡಿದ್ದೆ ನಾನು ಅಷ್ಟೇ, ಸಿಂಪಲ್ಲಾಗೆ ಮಾಡ್ಕೊಂಡ್ವಿ ಹಬ್ಬನ. ಮತ್ತು ನನ್ನ ತಮ್ಮ ಬಂದಿದ್ದೆ ಅಂತ ಹೇಳಿದ್ನಲ್ವ, ಒಂದು ಬರ್ಡೇ ಇತ್ತು 13ನೇ ತಾರೀಕು ಕರೆದಿದ್ದೆ ನಾನು ಅವನಿಗೆ. ಬಂದಿಲ್ಲ ಅವನು. ಯಾವಾಗಲೂ ಅಷ್ಟೇ, ನಾವು ಒಂದು ವರ್ಷನೂ ಮಿಸ್ ಮಾಡಿಲ್ಲ ಅವ್ನ ಬರ್ತಡೇಗೆ. ಅಲ್ಲೇ ಹೋಗಿ ಸೆಲೆಬ್ರೇಷನ್ ಮಾಡ್ತಿದ್ವಿ. ಆದರೆ ಈ ಸಾರಿ ಅಲ್ಲಿ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಅವನಿಗೆ ಕರೆದೆ ಬಾ ಅಂತ. ಸರಿ ಬಂದಿದ್ದ ಹಬ್ಬಕ್ಕೆ. ಅವನು ಬಂದಿದ್ದಾಗ ಬೆಳಗ್ಗಿಂದನೂ ಮನೆಯಲ್ಲೇ ಇದ್ದ. ಎಲ್ಲಾದರೂ ಹೊರಗಡೆ ಹೋಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ಒಂದು ಪ್ಲೇಸ್ ಚೂಸ್ ಮಾಡಿದ್ದೆ ಗೈಸ್, ಅದು ತುಂಬ ಚೆನ್ನಾಗಿತ್ತು ಆ ಪ್ಲೇಸು. ಆದರೆ ಮಿಸ್ ಆಯಿತು, ಅದು ಆಲ್ಟ್ರೇಷನ್ ಏನೋ ಮಾಡ್ತಿದಾರಂತ, ಅದಕ್ಕೆ ಅದು ಇನ್ನೂ ಇದು ಕೊಡ್ತಿಲ್ಲ ಅಂತ ಅಂದರು. ಅಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಬೋದಾಗಿತ್ತು, ನಾನು ಅದು ಅಂದ್ಕೊಂಡೆ. ಆದರೆ ಆಗಲಿಲ್ಲ ಅದು. ಬಂಗಡಿ ಶಾಕಲ್ಲಿದೆ ಇದು, ಬಂಗಡಿ, ಮುದ್ದು ಬಂಗಡಿ. ಹಾಯ್ ಗಾಯ್ಸ್, ಕಮ್ ಆನ್. ಅಲ್ಲಿ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹುಡುಕಿದ್ವಿ. ಎಲ್ಲೂ ಇವತ್ತು ಹಬ್ಬ ಅಂತ ಹೇಳ್ಬಿಟ್ಟು ಸಿಗಲೇ ಇಲ್ಲ. ಮತ್ತು ಇದು ದೊಡ್ಡಬಳ್ಳಾಪುರದಲ್ಲಿ ಒಂದು ಸಿಕ್ತು. ಅಲ್ಲಿ ಹೋಗಿ ಅಲ್ಲೇ ಒಂದು ಕೇಕ್ ಎಲ್ಲ ತೊಗೊಂಡ್ವಿ ನಾವು. ಕೇಕ್ ತೊಗೊಂಡು ಹೋಗಿದ್ದು. ಇದು ದೊಡ್ಡಬಳ್ಳಾಪುರದಲ್ಲಿ ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಅಂತ ನನಗಷ್ಟು ಐಡಿಯಾ ಇಲ್ಲ. ಬೇಕಂದ್ರೆ ನಾನು ಅಡ್ರೆಸ್ ಕೇಳಿಬಿಟ್ಟು ಹೇಳ್ತೀನಿ. TBA ಅಂತ ಏನೋ ಇದೆ, ಅದಷ್ಟೇ ನನಗೆ ಗೊತ್ತು. ಅದು ನನಗಷ್ಟು ಕ್ಲಿಯಾರಿಟಿ ಗೊತ್ತಿಲ್ಲ. ಇದು ಬಂದು ನನ್ನ ಹಸ್ಬೆಂಡೇ ಬುಕ್ ಮಾಡಿದ್ದು. ಮತ್ತು ಅಲ್ಲಿಗೆ ಹೋಗೋಷ್ಟರಲ್ಲಿ ಅವನಿಗೆಲ್ಲ ಈ ಥರ ಇಷ್ಟ ಆಗಲ್ಲ, ಇದೆಲ್ಲ ಓವರ್ ಅಂತ ಇದ್ದ. ಆದ್ರೂ ಏನೋ ನಮ್ಮ ಖುಷಿ, ಅವ್ನ ಬರ್ತಡೇ ಮಾಡಬೇಕು ಅಂತ. ಯಾವಾಗಲೂ ವರ್ಷನೂ ನಾವೇ ಮನೇಲಿ ಕೂತ್ಕೊಂಡು ಅವ್ನ ಬರೋಷ್ಟರಲ್ಲಿ ಡೆಕೋರೇಷನ್ ಮಾಡ್ತಿದ್ವಿ. ಅವನಿಗೆ ಹುಡುಗರೆಲ್ಲ ಜಾಸ್ತಿ ತುಂಬ ಪರಿಚಯ ಇರೋದ್ರಿಂದ ಅವನು ಡೈಲಿ ಮನೇಲೇ ಇರ್ತಿರ್ಲಿಲ್ಲ. ಬರ್ತಡೇ ದಿನ ಹೊರಗಡೆ ಹೋಗಿ ಹುಡುಗರ ಜೊತೆ ಬರ್ತಡೇ ಮಾಡ್ಕೊಳ್ಳೋದೇ ಜಾಸ್ತಿ ಇತ್ತು. ಅದಕ್ಕೆ ನಾವು ಸರಿ ಅಂತ ಒಂದೇ ಅವತ್ತು ಫುಲ್ಲು ಬಿಟ್ಬಿಟ್ಟಿದ್ವಿ ಅವನಿಗೆ. ಇದು ನೆಕ್ಸ್ಟ್ ಡೇ ಹಬ್ಬ ಇತ್ತಲ್ವ, ಹಬ್ಬಕ್ಕೆ ಬಾ ಅಂತ ಕರೆದ್ಬಿಟ್ಟು ಮತ್ತೆ ಇದನ್ನ ಪ್ಲಾನ್ ಮಾಡಿದ್ವಿ, ನಾನು ನನ್ನ ಸಿಸ್ಟರ್ ಎಲ್ಲರೂ ಬಂದರು. ಅವ್ರು ದೊಡ್ಡಬಳ್ಳಾಪುರನೇ ಅಲ್ವಾ ನನ್ನ ತಂಗಿ, ಅವಳು ಅಲ್ಲಿಂದನೇ ಹಂಗೆ ಬಂದ್ಲು. ಎಲ್ಲರೂ ಹೋಗಿ ಅಲ್ಲಿ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಬರ್ತಡೇ ಎಲ್ಲನೂ ಚೆನ್ನಾಗಾಯಿತು. ಬರ್ತಡೇ ಮುಗಿಸ್ಕೊಂಡು ಮತ್ತು ಅಲ್ಲೇ ಅವನು ರಿಟರ್ನ್ ಹೋಗೋಕ್ಕೇ ತುಂಬ ಲೇಟ್ ಆಗ್ತಾಯಿತ್ತು, ಮನೆಗೆ ಹೋಗಲೇಬೇಕು ಅಂತಿದ್ದ. ಅದರಿಂದನೇ ಅಲ್ಲೇ ಊಟ ಮುಗಿಸ್ಕೊಂಡು ಹಂಗೆ ಮನೆಗೆ ಬಂದ್ವಿ. ಅವರು ಮನೆಗೆ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ. ನೋಡಿದ್ರಲ್ವ ಗೈಸ್ ಯಾವ ರೀತಿ ಸೆಲೆಬ್ರೇಷನ್ ಇತ್ತು, ಹಬ್ಬ ಹೆಂಗೆ ಮಾಡಿದೆ ಅಂತ. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. Ini kan film dah, ayah cakap.